ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಒಂದು ಒಳ್ಳೆ ಪಾಲಕ್ ರೈಸು ನೋಡಿ, ರಾಯ್ತ, ಒಂದು ಎಗ್, ಒಂದು ರಾಯ್ತ ಮತ್ತು ಎಗ್, ಒಂದು ಒಳ್ಳೆ ಪಾಲಕ್ ರೈಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು ಬಳಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ. ಪಾಲಕ್ ರೈಸು ನಾನು ಹೇಗೆ ಮಾಡೋದು, ಏನೇನು ಹಾಕಿದ್ದೀನಿ, ಯಾವ ರೀತಿ ಮಾಡೋದು, ಎಷ್ಟು ಸಿಂಪಲ್ಲಾಗಿ ಮನೇಲಿರೋ ವಸ್ತು ಹಾಕಿ ಹೆಂಗೆ ಮಾಡೋದು ಅಂತ ನೀಟಾಗಿ ತೋರಿಸಿದ್ದೀನಿ. ನೀವು ದಯವಿಟ್ಟು ಒಂದು ಸಲ ಎಲ್ಲ ವೀಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ನೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ಬೋದು ಪಾಲಕ್ ರೈಸ್ ಅಂತ. ನೋಡಿ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಒಂದು ಸಲ ಎಲ್ಲ ಒಂದು ರೌಂಡು ನೋಡ್ಕೊಂಡು ಬನ್ನಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾದ ಒಂದು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಸಿಂಪಲ್ ಆದ ಪಾಲಕ್ ರೈಸು. ಟೊಮೆಟೊ ಬಾತು, ಪಲಾವು ಅದು ಇದು ಎಲ್ಲ ತಿಂದು ಬೇಜಾರಾಗಿರುತ್ತೆ. ಅದಕ್ಕೆ ನಾನು ನೋಡಿ ಪಾಲಕ್ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ, ಇವಾಗ ಇದಕ್ಕೆ ಒಂದು 3 ಟೊಮೆಟೊ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, 3 ನೀಟಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸಿ ಆರಿಸಿ ರುಬ್ಕೊಳ್ತೀನಿ. ಓಕೆನಾ. ಆಮೇಲೆ ನಿಮಗೆ ಯಾವ ರೀತಿ ಮಾಡೋದು, ಏನೇನು ಹಾಕಬೇಕು, ಹೆಂಗೆ ಮಾಡ್ತೀನಿ ಎಲ್ಲ ನಿಧಾನವಾಗಿ ತೋರಿಸ್ತೀನಿ. ಇವಾಗ ಫಸ್ಟ್ ಇದನ್ನು ಬೇಯಿಸಿ ರುಬ್ಬಕ್ಕೆ ರೆಡಿ ಮಾಡ್ತೀನಿ. ಆಮೇಲೆ ಅದಕ್ಕೆ ಇನ್ನೇನೇನು ಹಾಕಬೇಕು, ಹೆಂಗೆ ಮಾಡೋದು ಅಂತ ಎಲ್ಲ ಫುಲ್ಲು ವೀಡಿಯೋ ತೋರಿಸ್ತೀನಿ. ಅದಕ್ಕೋಸ್ಕರ ನಾನು ಇವಾಗ 1 kg ರೈಸು ತೊಗೊಂಡಿದ್ದೀನಿ. ಸಣ್ಣ ರೈಸು ಊಟ, ನೀವು ಯಾವ ರೈಸ್ ಊಟ ಮಾಡ್ತೀರೋ ಅದೇ ರೈಸು ನೋಡಿ, ಸಣ್ಣಕ್ಕಾಗಿ 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ನಾನು ಇವಾಗ ಬೇಯಿಸಿ ನೀಟಾಗಿ ಆರಿಸಿ ಅದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಡಿಟೇಲಾಗಿ ಅದಕ್ಕೆ ಏನೇನು ಹಾಕೋದು ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಪಾಲಕ್ ರೈಸು ರೆಡಿ ಮಾಡೋಣ. ನಾನು ಪಾಲಕ್ ಸೊಪ್ಪನ್ನು ಬೇಯಿಸಿ ನಿಮಗೆ ಹೇಳ್ದಂಗೆ ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸಿ ನುಣ್ಣಗೆ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ನಾನು ಹೇಳ್ತೀನಿ. ಕುಕ್ಕರಿಗೆ ನಾನು ಇವಾಗ ಎಣ್ಣೆ ಹಾಕಿ ಕಾದಿದೆ. ಎಣ್ಣೆ ಹಾಕಿ ಕಾದ ಮೇಲೆ ಒಂದೊಂದೇ ಹಾಕ್ತಾ ಹೋಗ್ತೀನಿ, ಹಾಗೆ ನೀವು ನೋಡ್ಕೊಳ್ಳಿ. ಇವಾಗ ನೋಡಿ, ಸೋಂಪು, ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ ಎಲ್ಲ ಹಾಕ್ತೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ. ಅದಾದಮೇಲೆ ನೋಡಿ, ಇವಾಗ ಕರ್ಬೇವಿನ ಸೊಪ್ಪು, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಿವಾಗ ಪಾಲಕ್ ರೈಸ್ ಜೊತೆ ನೋಡಿ ಹಸಿ ಬಟಾಣಿ, ಇದು ಹಸಿ ಬಟಾಣಿ ಒಣಗಿದಲ್ಲ. ಇವಾಗ ಹಸಿ ಬಟಾಣಿ 300 ರೂಪಾಯಿ kg ಇದೆ. ನಾನು 6 ತಿಂಗಳ ಹಿಂದೆ 30 ರೂಪಾಯಿ kg ಇರುವಾಗ 5 kg ತೆಗೆದು ನೀಟಾಗಿ ಸುಲಿದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಸಿ ಬಟಾಣಿ ಇದು ಒಣಗಿದಲ್ಲ. ಇವಾಗ ಅದಕ್ಕೆ ಒಂದು ಆಲೂಗೆಡ್ಡೆ, ನೀವು ಯಾವುದಾದ್ರೂ ತರಕಾರಿ ಹಾಕ್ಬೋದು, ಇಲ್ಲಾಂದರೆ ಏನೂ ಹಾಕೋದನ್ನು ಮಾಡ್ಬೋದು. ನಾನಿವಾಗ ಆಲೂಗೆಡ್ಡೆ, ಈ ಬಟಾಣಿ ಹಾಕಿ ಮಾಡ್ತೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅದರ ಜೊತೆಗೇನೆ ನಾನಿವಾಗ ಪಲಾವ್ ಎಲೆ ಹಾಕ್ತೀನಿ. ಇದು ಪಲಾವ್ ಎಲೆ ಈ ಥರ ಅಂತ ತಿಳ್ಕೊಳ್ಬೇಡಿ, ಇದು ಮನೆಯಲ್ಲೇ ಬೆಳೆದಂಥ ಪಲಾವ್ ಎಲೆ. ನಾನು ಮನೆಯಲ್ಲೇ ಬೆಳೆಸಿದಂಥ ನಮ್ಮ ಪಾಟಲ್ಲಿ ಪಲಾವ್ ಎಲೆ. ಇದು ತುಂಬ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ನಿಧಾನಕ್ಕೆ ಒಂದೊಂದೇ ತೋರಿಸ್ತಾಯಿದ್ದೀನಿ, ಇದೇ ಥರ ನೀವು ಮಾಡಿ ನೋಡಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾಯಿದೆ. ಇದು ಚೆನ್ನಾಗಿ ರೆಡ್ ಕಲರ್ ಆಗಬೇಕು, ಸ್ವಲ್ಪ ಚೆನ್ನಾಗಿ ಕೆಂಪಗೆ ಆಗಬೇಕು. ನಾನಿವಾಗ ಅದಕ್ಕೆ ನೋಡಿ 2 ಆಲೂಗೆಡ್ಡೆ, ಒಂದು ಸ್ವಲ್ಪ ಬಟಾಣಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ನಾನು ಏನೇನು ಹಾಕ್ಬೇಕು ಅಂತ ನಿಮಗೆ ನಿಧಾನಕ್ಕೆ ತೋರಿಸ್ತೀನಿ. ನೋಡಿ, ಇದು ಹಾಕಿದ ಮೇಲೆ ಬಟಾಣಿ ಮತ್ತು ಆಲೂಗೆಡ್ಡೆ ಹಾಕಿ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆ ಹಾಕಿ, ಇದು ಜಾಸ್ತಿ ಫ್ರೈ ಆಗೋದು ಬೇಡ, ಆಲ್ರೆಡಿ ಬೇಯಿಸ್ಕೊಂಡಿದ್ದು. ಇವಾಗ ಅದನ್ನು ಚೆನ್ನಾಗಿ, ಇದು ಪಾಲಕ್ ಗ್ರೀನ್ ರೈಸ್ ನೋಡಿ, ಪಾಲಕ್ ಸೊಪ್ಪಿನ ರೈಸ್ ಆಯಿತಾ. ಇವಾಗ ಇದಕ್ಕೆ ಬಟಾಣಿ, ಆಲೂಗಡ್ಡೆ ಹಾಕಿ ರುಬ್ಬಿರೋ ಮಸಾಲೆ ಅಂದರೆ ನಿಮಗೆ ಗೊತ್ತಲ್ಲ, ಪಾಲಕ್ ಸೊಪ್ಪು, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸುಮ್ಮನೆ ಸ್ವಲ್ಪ ಹಾಕ್ತೀನಿ. ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಸ್ವಲ್ಪ ನಾನು ಅರಿಶಿನ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು,
ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಧನಿಯಾ ಪುಡಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಗರಂ ಮಸಾಲ ನೋಡಿ, ಎಲ್ಲ ಅದಕ್ಕೆ ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲ ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಅಂದಾಜು ಎಷ್ಟು. ಇವಾಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾರಿಸ್ಕೊಳ್ಬೇಕು. ಇದನ್ನ ಸ್ವಲ್ಪ ಹಸಿ ಮಸಾಲೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ನೀಟಾಗಿ ಮಸಾಲೆ ಎಲ್ಲ ಹಾಕಿ, ನಿಮಗೆ ಗೊತ್ತಲ್ಲ, ನಾನು ಫುಲ್ಲು ಎಣ್ಣೆ ಹಾಕಿ ಈರುಳ್ಳಿ, ಕರಿಬೇವು ಸೊಪ್ಪು, ಸ್ಪೈಸಿ ಮಸಾಲೆ ಹಾಕಿ, ಆಮೇಲೆ ಅದಕ್ಕೆ ಆಲೂಗಡ್ಡೆ ಬಟಾಣಿ ಹಾಕಿ ರುಬ್ಬಿರೋ ಪಾಲಕ್ ಸೊಪ್ಪಿನ ಗ್ರೇವಿ ಹಾಕಿ, ಆಮೇಲೆ ಧನಿಯಾ ಪುಡಿ, ಅರಿಶಿಣ, ಗರಂ ಮಸಾಲೆ, ಉಪ್ಪು ಹಾಕಿ ನೀಟಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ, ಇವಾಗ ಅಕ್ಕಿ ತೊಳೆದು ನೆನೆಸ್ಕೊಂಡಿದ್ದೆ, 4 ಗ್ಲಾಸ್ ಅಕ್ಕಿಯನ್ನು ಹಾಕ್ತೀನಿ. ಇವಾಗ ಅದಕ್ಕೇ ರೈಸ್ ಹಾಕಿದ್ದೀನಿ. ರೈಸ್ ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಮಸಾಲೆ ಜೊತೆ. ಅಕ್ಕಿ ಹಾಕಿ 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರು. ನೋಡಿ, ಆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಅದನ್ನು ಸ್ವಲ್ಪ ಮಸಾಲೆ ಜೊತೆನೇ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಎಲ್ಲ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಾನು ಹೇಳುವಂಗೆ ಮಾಡಿ ಪ್ಲೀಸ್. ನೋಡಿ, ಇವಾಗ ಎಲ್ಲ ಮಿಕ್ಸ್ ಆಯಿತು. ನಾನು ಅದಕ್ಕೆ ನೀರು ಹಾಕ್ತೀನಿ. ಇವಾಗ ಫಸ್ಟು ಮಿಕ್ಸಿ ತೊಳೆದ ಜಾರಲ್ಲಿರೋ ನೀರು ಹಾಕ್ತೀನಿ. ಇವಾಗ 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರು. ಇವಾಗ ನೀರು ಹಾಕಿದ್ಮೇಲೆ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇವಾಗ 4 ಗ್ಲಾಸ್ ಅಕ್ಕಿ ತೊಗೊಂಡೆ, 8 ಗ್ಲಾಸ್ ನೀರು ಹಾಕಿದ್ದೀನಿ. ನೋಡಿ, ಇವಾಗ 8 ಗ್ಲಾಸ್ ನೀರು. ಇದು ಇವಾಗ ಏನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ ಒಂದೇ ಒಂದು ವಿಸಿಲ್, ಜಾಸ್ತಿ ಮಾಡಬೇಡಿ, 1 ವಿಸಿಲ್ ಇಲ್ಲಾಂದರೆ 2 ವಿಸಿಲ್ಗೆ ಇದು ರೆಡಿಯಾಗುತ್ತೆ. ನಾನಿವಾಗ ಎಲ್ಲ ಹಾಕಿದಾಯಿತು. ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಇದಕ್ಕೆ 2 ವಿಸಿಲ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ 2 ವಿಸಿಲ್ ಮಾಡಿದ್ದೀನಿ. ಪಾಲಕ್ ರೈಸ್ ರೆಡಿಯಾಗಿದೆ. ವಿಸಿಲು ಇಳಿದಿದೆ. ಹೇಗೆ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಾವ್, ಏನು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ನೋಡಿದ್ರೇ ತಿನ್ನಬೇಕು ಅನಿಸಲ್ವ ನಿಮಗೆ? ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಉದುರಾಗಿ. ನಾನು 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರು ಹಾಕಿ ಮಾಡಿದೆ. ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ಅಷ್ಟು ಸೂಪರಾಗಿ ಬಂದಿದೆ. ಅದರ ಜೊತೆಗೆ ಬಟಾಣಿ, ಆಲೂಗೆಡ್ಡೆ ಹಾಕಿದ್ರಿಂದ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಟಿಫನಿಗೆ ಹೇಗಿದೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ.